ಕಾಂಗ್ರೆಸ್ನವರು ಅವರ ತಲೆಗೆ ಬಿಟ್ಟಿರೋ ಹುಳುಗಳು ಸತ್ತಿಲ್ಲ, ಬದುಕಿವೆ. ಅವರನ್ನು ದಾರಿ ತಪ್ಪಿಸಿದ್ದೀರಿ. ಬಿಜೆಪಿಯ ವಿರುದ್ಧವಾಗಿ ಅವರನ್ನು ಎತ್ಕಟ್ಟಿದ್ದೀರಿ, ನಿಮ್ಮ ವೋಟ್ ಬ್ಯಾಂಕ್ ಮಾಡ್ಕೊಂಡಿದ್ದೀರಿ. ನಮ್ದು ಏನು ಸಮಸ್ಯೆ ಇಲ್ಲ. ಅವರೆಲ್ಲ ನಮ್ಮ ವಿರೋಧ ಮಾಡಿದ್ರು ಕೂಡ ದೇಶ ಆಳ್ತಾ ಇದ್ದೀವಿ ನಾವು, ನಮ್ಮ ಕೈಯಲ್ಲಿದೆ. ಜನ ಒಂದು ಅರ್ಥ ಮಾಡ್ಕೊಳ್ಬೇಕು, ಯಾರನ್ನು ಬೇಕಾದ್ರೂ ವಿರೋಧ ಮಾಡ್ಬೋದು, ಆದರೆ ವಿರೋಧಕ್ಕೊಂದು ಬೆಲೆ ಇರಬೇಕು. ಯಾವುದೇ ದೇಶಗಳನ್ನು ತೆಗೆದುಕೊಳ್ಳಿ, ನಮ್ಮ ದೇಶದಲ್ಲಿರೋಷ್ಟು ಮುಸಲ್ಮಾನರು ಸಂಖ್ಯೆ ಯಾವ ದೇಶದಲ್ಲೂ ಇಲ್ಲ. ನಂಬರ್ 1 ಮುಸಲ್ಮಾನರು ಇರತಕ್ಕಂಥ ದೇಶ ಅದು ಭಾರತ ದೇಶ. ಸುಭದ್ರವಾಗಿ ಎಲ್ಲಾದರೂ ಬದುಕ್ತಿದ್ದಾರೆ ಅವರು ಅಂತಂದ್ರೆ ಅದು ಭಾರತ ದೇಶದಲ್ಲಿ. ಪಾಕಿಸ್ತಾನ್ ಬರೀ ಮುಸ್ಲಿಮ್ಸ್, ಸಮಸ್ಯೆ ಎಷ್ಟಿದೆ ನೋಡಿ. ಆಫ್ಘಾನಿಸ್ತಾನ್ ಸಮಸ್ಯೆ ನೋಡಿ, ಬಾಂಗ್ಲಾದೇಶ ಸಮಸ್ಯೆ ನೋಡಿ, ಬೇಕಾದಷ್ಟಿದೆ. ಮುಸ್ಲಿಂ ಕಂಟ್ರಿಗಳು ಸಣ್ಣ 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 ಕಂಟ್ರಿಗಳಿದೆ, ಆದರೆ ಸುಭದ್ರವಾಗಿಲ್ಲ. ನಮ್ಮಲ್ಲಿ ಅವರು ಸೆಕ್ಯೂರ್. ಯಾಕೆ? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಎಲ್ಲಾ ರೀತಿಯ ರಕ್ಷಣೆ ಅವ್ರಿಗೂ ಕೊಟ್ಟಿದೆ. ನೀವು ಹೇಳ್ತಿರಲ್ಲ ಮನುವಾದ ಬದುಕಿರೋದು ಕಾಂಗ್ರೆಸ್ನ ತಲೆಯಲ್ಲಿ ಮಾತ್ರ. ಬಿಜೆಪಿಯಲ್ಲಿ ಮನುವಾದ ಬದುಕಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾವತ್ತು ಸಂವಿಧಾನ ಕೊಟ್ಟರೋ ಆವತ್ತು ಮನುವಾದ ಈ ದೇಶದಿಂದ ಸತ್ತು ಹೋಗಿದೆ. ನಾವು ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಇದರಲ್ಲಿ ನಡೀತಾ ಇರೋದು. ಆದ್ರಿಂದಾಗಿ ಸರ್ವರಿಗೂ ಸಮಪಾಲು ಸಮಬಾಳು ಗೌರವ ಕೊಡ್ತಕ್ಕಂಥದ್ದು ಭಾರತೀಯ ಜನತಾ ಪಕ್ಷದ ಆದ್ಯ ಕರ್ತವ್ಯ. ಮಾಡ್ತೇವೆ. ಇಲ್ಲಿ ಅವ್ರಿಗಾಗಿರ್ತಕ್ಕಂಥ ಅವಮಾನ ನೀವೇನ್ ಮಾಡಿದ್ರಿ? 65-70 ಸಾವಿರ ಜನಸಂಖ್ಯೆ ಇರೋರಿಗೆ ವಂಚನೆ ಮಾಡಿ ನೀವು ಟಿಕೆಟ್ ತಗೊಂಡಿದ್ದೀರಿ. ನಿಮ್ಮ ಮನೆ ತುಂಬಿಸ್ಕೊಳ್ಳಿ, ನಮ್ಮದೇನು ಅದರಲ್ಲಿ ಇಲ್ಲ, ಜನ ತೀರ್ಮಾನ ಕೊಡ್ತಾರೆ. ಇವತ್ತು ನಾನು ಹೇಳ್ತೇನೆ, ಆ ಜನಾಂಗಗಳು ಏನು ಕಾಂಗ್ರೆಸ್ ಅವ್ರಿಗೆ ಅನ್ಯಾಯ ಮಾಡ್ತಿದೆ, ಇವತ್ತು ನೀವು ಅವ್ರನ್ನ ಗೆಲ್ಲಿಸಿದ್ರೆ ಮುಸಲ್ಮಾನರು ಇಲ್ಲದೆ ಇದ್ರೂ ನಾವು ಗೆಲ್ತಿದ್ವಿ ಅಂತ ಹಾಕಿದ್ದವರು. ಈಗ ನಿಮ್ಮನ್ನ ಯಾಕೆ ಇಷ್ಟೊಂದು ಮಸ್ಕ ಹೊಡೆದು ಬೆಣ್ಣೆ ಹಚ್ಚಿ ನಿಮ್ಮನ್ನು ವಾಪಸ್ ತಗೊಂಡಿದ್ದಾರೆ ಅಂದ್ರೆ ಇವರು ಇಲ್ಲಿದ್ರೆ ನಾವು ಗೆಲ್ಲಲ್ಲ ಅಂತ. ಬಿಜೆಪಿ ಗುಮ್ಮ ತೋರಿಸಿ 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 ಎಷ್ಟು ದಿನ ಇಟ್ಕೋತೀರ ಅವ್ರನ್ನ ನೀವು? ಆಗತ್ತಾ? ಅವರಲ್ಲೂ ಯುವಕರಿದ್ದಾರೆ, ತಿಳಿದವರಿದ್ದಾರೆ, ಯೋಚನೆ ಮಾಡ್ತಾರೆ. ಏನಪ್ಪ ಪ್ರಧಾನಮಂತ್ರಿ ಮೋದಿ ಅವರು ನಮಗೇನಾದ್ರೂ ಅನ್ಯಾಯ ಮಾಡಿದ್ರ, ವಂಚನೆ ಮಾಡಿದ್ರ, ಮೋಸ ಮಾಡಿದ್ರ, ನಮ್ಗೆ ತೊಂದರೆ ಆಗಿದೆಯಾ? ಯೋಚನೆ ಮಾಡ್ತಾವ್ರೆ. ಅವರೇ ಭಾಷಣಗಳು ಮಾಡ್ತಾವ್ರೆ. 12 ವರ್ಷದಿಂದ ನಾವು ಸುಭಿಕ್ಷವಾಗಿದ್ದೀವಿ, ಕಾಂಗ್ರೆಸ್ ನಮಗೇನು ಮಾಡಿದೆ ಅಂತ ಅವರು ಯೋಚನೆ ಮಾಡ್ತಿದ್ದಾರೆ. ಅದರಿಂದಾಗಿ ಆ ಜನಾಂಗಗಳು ಯೋಚನೆ ಮಾಡಲಿ, ನಿಮ್ಮ ಭವಿಷ್ಯ ಸ್ವಾಭಿಮಾನವನ್ನು ಉಳಿಸ್ಕೊಳ್ಳಿ.